ನಾನಿವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಈ ಥರ ಟೋಪಿನ ಹಾಕ್ಕೊಂಡು ಚಳಿ ಇತ್ತಲ್ವ, ಅದಕ್ಕೋಸ್ಕರನೇ ಅದೆಲ್ಲ ಮಾಡಿಕೊಂಡು ನಾವಿಲ್ಲಿ ಎಲ್ಲ ಹಾಸಿಗೆನ ಮಡಚಿದೆ. ಸೊ ಎಲ್ಲ ಮುಸ್ರೆಗಳನ್ನ ತಿಕ್ಕಾದ್ಮೇಲೆ ಹಾಗೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಆದಮೇಲೆ ರೂಮ್ಗಳ ಕಸನೆಲ್ಲ ನೀಟಾಗಿ ಅನ್ಕೊಂಬಂದೆ. ಸೊ ರಾತ್ರಿ ನಾನು ಸ್ಟಿಚ್ ಮಾಡಿದ್ದೆಲ್ಲ ಹಂಗೆ ಬಿದ್ದಿತ್ತು, ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಹಾಗೆ ಎಲ್ಲ ನನ್ನ ಕೆಲಸ ಮುಗಿಸೋ ಅಷ್ಟೊತ್ತಿಗೆ 5:30 6 ಗಂಟೆ ಆಗಕ್ಕೆ ಬಂತು. ಸೊ ಅವಾಗ ನಾನು ಮಗಳನ್ನ ಎಬ್ಸ್ಬೇಕು ಅಂತ ಹೋದೆ. ಅವರು ತುಂಬ ಮಲ್ಕೊಂಡ್ಬಿಟ್ಟಿದ್ರು. 5 ಗಂಟೆಗೆ ಟೈಮ್ ಇಟ್ಟಿದ್ರು ಕೂಡ ನಮ್ಗೆ ಬೇಗ ಎಚ್ಚರನೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಎಚ್ಚರ ಆಗಲಿಲ್ಲ. ಎಬ್ಸಿದೆ, ನಾನೇ ಎಬ್ಸಿ ಮತ್ತೆ ಅದನ್ನೆಲ್ಲ ಹಾಸಿಗೆ ಎಲ್ಲ ತೆಗೆದು ಕ್ಲೀನ್ ಮಾಡಿದೆ. ಫಸ್ಟ್ ಪ್ಲಾನ್ ಇದ್ದಿದ್ದು ನೈಟ್ ಏನಂದ್ರೆ ಡ್ರೀಮ್ ಡೀಲ್ ಗ್ರೂಪ್ ಇಂದು ದಾವಣಗೆರೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಸೊ ಅದಕ್ಕೆ ಹೋಗ್ಬೇಕು ಅಂತ ನಾವು ಅನ್ಕೊಂಡಿದ್ವಿ, ಆದರೆ ಅದು ಕ್ಯಾನ್ಸಲ್ ಆಯಿತು. ನಮ್ಮ ಫ್ರೆಂಡ್ ಅವ್ರ ಫ್ಯಾಮಿಲಿ ಸೊ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ರು. ಅದಕ್ಕೋಸ್ಕರ ಹೋಗೋಣ ಬಾ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳಿದ್ರು. ಅದಕ್ಕೆ ನಾವು ಕೂಡ ರೆಡಿ ಆದ್ವಿ ಹೋಗೋಣ ಅಂತ. ಎಲ್ಲಿಗೆ ಅಂತಂದ್ರೆ ಅದೇ ಬೆಟ್ಟದ ಮಲ್ಲೇಶ್ವರ. ಬೆಳಗ್ಗೆ ಎದ್ದು ಹೋಗೋದಕ್ಕೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಫಾಗ್ ಎಲ್ಲ ಇರುತ್ತಲ್ವ. ಸೊ ಅದನ್ನೇ ನೋಡಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಅದು ಫಾಗು ಅಲ್ಲಿ ಹೋಗ್ಬೇಕು ಅಂತಂದ್ರೆ ಫುಲ್ ಬೆಟ್ಟ ಹತ್ಬೇಕು ಅಂತಂದ್ರೆ ಮಕ್ಕಳು ಕರ್ಕೊಂಡು ಬೆಟ್ಟ ಹತ್ತೋದಿಕ್ಕೆ ಆಗೋದಿಲ್ಲ. ಕಾರು ಹೋದ್ಸಲ ತಗೊಂಡೋದಾಗ ಹೋಗಿದ್ವಿ, ಬಟ್ ಈ ಸಲ ಅಂತಂದ್ರೆ ಅದು ಸ್ವಲ್ಪ ರೋಡ್ ಎಲ್ಲ ಕೆಟ್ಟೋಗಿತ್ತಂತೆ. ನಮ್ಮ ತಮ್ಮ ಅವ್ರಿಗೆ ನಾವು ಕಾಲ್ ಮಾಡಿ ವಿಚಾರಿಸಿದ್ವಿ. ಸೊ ಭಾಳ ಅಂದರೆ ಭಾಳ ರೋಡ್ ಕೆಟ್ಟಿದೆ, ಬರೋದಿಕ್ಕೆ ಆಗಲ್ಲ ಅಲ್ಲೆಲ್ಲ ಹೋಗೋದಿಕ್ಕೆ ಅಂತಂದ್ರು. ಸೊ ಅದಕ್ಕೆ ನಾವು ಬಿಟ್ಟು ಈ ಕಡೆನೇ ಹೊರಟ್ವಿ. ಪ್ಲಾನ್ ಚೇಂಜ್ ಆಯಿತು. ನೀಲ್ಗುಂದ ಹತ್ರ ಭೀಮೇಶ್ವರ ಟೆಂಪಲ್ಗೆ ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಎಲ್ಲ ರೆಡಿ ಆಗ್ತಾ ಇದ್ವಿ. ಸೊ ನಾನು ಇದನ್ನ ರಾತ್ರಿನೇ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಸೊ ಉಗ್ಸಚ್ಚೋದೆಲ್ಲ ಮುಗೀತು. ಹಾಗೆ ನನ್ನ ಮಗಳಿಗೆ ಕೂಡ ಎಲ್ಲ ರೆಡಿ ಮಾಡಿದೆ. ಅವರು ಕೂಡ ಇಬ್ಬರು ಸ್ನಾನ ಮಾಡ್ಕೊಂಡ್ಬಂದ್ರು, ಮಗಳು ಇಬ್ಬರು ಕೂಡ ರೆಡಿ ಆಗಿದ್ರು. ಸೊ ನಾನು ಕೂಡ ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬ್ರಷ್ ತಿಕ್ಕಿ ನಾನು ಕೂಡ ರೆಡಿ ಆಗೋಣ ಅಂತ ಇದು ಮಾಡಿದೆ. ನಾನು ಯಾವುದು ಪೇಸ್ಟ್ ಯೂಸ್ ಮಾಡ್ತೀನಿ ಅಂದರೆ ಫ್ರೆಶ್ ಮೂಮೆಂಟ್ ಅಂತ ಮೋದಿಕೇರೋದು. ಸನ್ಸ್ಕ್ರೀನ್ ಕೂಡ ಅಷ್ಟೇನೆ 420 ರೂಪೀಸ್ ಇದೆ, ಮೋದಿಕೇರೋರ್ದೇ ನಾನು ಯೂಸ್ ಮಾಡೋದು. ಅದಾದ್ಮೇಲೆ 9 to 5 ಕ್ರೀಮ್ನ ನಾನು ಯೂಸ್ ಮಾಡ್ತೀನಿ. ಇದು ಯಾವುದು ಬೇಕಾದಿಲ್ಲ, ಅದು ಫೌಂಡೇಶನ್ ಅದು ಬೇಕು ಇದು ಬೇಕು ಅನ್ನೋಂಗಿಲ್ಲ. 9 to 5 ಅಂದರೆ ಎಲ್ಲದು ಇದರಲ್ಲೇ ಇರುತ್ತೆ. ಸೊ ಇದು ಒಂದು ಹಚ್ಕೊಂಡ್ರೆ ಸಾಕು, ಸರಿ ಹೋಗುತ್ತೆ. ಹಾಗೆ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡೋದಿಲ್ಲ. ಸೊ ಲಿಪ್ ಲೈನರ್ನೇ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸೊ ಲೈಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೊತೀನಿ ಅದೇ ಥರ ಮಾಡ್ಕೊಂಡೆ. ಮಗಳು ಎಲ್ಲ ಕೂಡ ರೆಡಿ ಆದ್ವಿ. ಹಾಗೇನೆ ಹೊರಟ್ವಿ ಕೂಡ. ಬೇಗ ನನ್ನ ಫ್ರೆಂಡ್ಸ್ ಕೂಡ ಫೋನ್ ಮಾಡಿದ್ಲು, ರೆಡಿ ಆಗಿದ್ದು ಬರ್ರಿ ಅಂತ. ಅದಕ್ಕೆ ನಾವು ಕೂಡ ಇಲ್ಲಿ ಕೂತ್ಕೊಂಡ್ವಿ. ನಾವು ಫಸ್ಟ್ ಭೀಮೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡ್ವಲ್ವಾ. ಸೊ ಅಲ್ಲಿಗೆ ಹೊರಟ್ವಿ. ಅದೇ ನೀಲ್ಗುಂದ ಹತ್ರ ಇದೆ ಅಲ್ವಾ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ಲೇಸು. ಇದಷ್ಟು ಟೈಮ್ ನಾವು ಬಾಗ್ಲಿ ಹತ್ರ ಒಂದು ಟೆಂಪಲ್ ಇತ್ತು, ಅದಕ್ಕೆ ಹೋಗಿದ್ವಿ. ಸೇಮ್ ಇದು ಕೂಡ ನೋಡಕ್ ಅದೇ ತರ ಇದೆ, ಆದ್ರೆ ಇದಕ್ಕಿಂತ ಅದು ಸ್ವಲ್ಪ ಇನ್ನೂ ಚೆನ್ನಾಗಿದೆ. ಹೋದ್ವಿ. ನನ್ನ ಮಗಳು ಕೂಡ ನಂದು ಒಂದೆರಡು ವಿಡಿಯೋ ತೆಗಿ ಅಪ್ಪಾಜಿ ಅಂತ ಹೇಳ್ತಿದ್ಲು ಅವ್ರ ಅಪ್ಪಾಜಿಗೆ. ಹಾಗೆ ನಾನು ಕೂಡ ಅವಳು ಹೋಗಿ ಬರೋದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಹಾಗೆ ಸ್ವಲ್ಪ ಕಟ್ಟಿಸ್ಕೊಂಡು ಹೋಗಿದ್ವಿ, ಊಟನೆಲ್ಲ ಕಟ್ಸ್ಕೊಂಡು ಹೋಗಿದ್ವಿ. ಬೇಗ ಇದ್ದಿದ್ವಲ್ವಾ, ಅದಕ್ಕೋಸ್ಕರ ಟಿಫನ್ ಏನು ಮಾಡೋಕ್ಕಾಗಲಿಲ್ಲ. ಟಿಫನ್ ಔಟ್ಸೈಡ್ ಎಲ್ಲ ಕಟ್ಸ್ಕೊಂಡಿದ್ವಿ. ಅಲ್ಲೆಲ್ಲ ಟಿಫನ್ ಮಾಡ್ಕೊಂಡ್ವಿ ಕೂತ್ಕೊಂಡು ಆರಾಮಾಗಿ. ಟಿಫನ್ ಮಾಡೋದಕ್ಕೆ ಅಲೋ ಇದೆ, ಬಟ್ ಕ್ಲೀನಾಗಿ ಇಡಬೇಕು. ಅಲ್ಲೇನೋ ಗಲೀಜೆಲ್ಲ ಮಾಡಂಗಿಲ್ಲ ಆ ಥರ. ಹಾಗೆ ಒಂದೆರಡು ಓಡಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ವಿ. ಹೋದತ್ರ ಪ್ಲೇಸಿಗೆ ಮೆಮೊರೀಸ್ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ಈ ಥರ ಒಂದೆರಡು ವಿಡಿಯೋಗಳನ್ನ ಮಾಡಿ ಇಟ್ಕೊಂಡ್ವಿ. ನನ್ನ ಫ್ರೆಂಡ್ ವಿಡಿಯೋನ ಮಾಡಿದೆ, ನನ್ನ ಫ್ರೆಂಡು ನನ್ನ ವಿಡಿಯೋನ ಮಾಡಿದ್ಲು. ಆ ಥರ ಮಾಡ್ಕೊಂಡು ಏನೋ ಒಂದು ಖುಷಿಯಿಂದ ಒಟ್ಟಿನಲ್ಲಿ ಸಂಡೇ ಅಂತೂ ಸಖತ್ತಾಗಿ ಕಳೆದ್ವಿ. ಎಲ್ಲ ಅಲ್ಲಿ ಫೋಟೋಸು ವಿಡಿಯೋಸು ತಕ್ಕೊಂಡು ಹಾಗೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಪ್ಲೇಸು. ಹ್ಯಾಪಿ ಆಯಿತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮಕ್ಕಳು ಕೂಡ ತುಂಬಾ ಖುಷಿ ಪಟ್ರು. ಅಲ್ಲಿಂದ ಸೀದಾ ಹೊರಟಿದ್ದು ನಾವು ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ. ಬೆಟ್ಟದ ಮಲ್ಲೇಶ್ವರ ಟೆಂಪಲ್ ಹಾಗೆ ಹಮ್ಮಗಿ ಅಲ್ಲೆಲ್ಲ ಹೋಗಿ ಬಂದಿರೋದೆಲ್ಲ ವಿಡಿಯೋ ಸೆಕೆಂಡ್ ಪಾರ್ಟಲ್ಲಿ ಹಾಕ್ತೀನಿ. ಸೊ ಥ್ಯಾಂಕ್ ಯು.